ನಿಮ್ಮ ಕಾರಿಂದ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸಿ ಸಾಕಾಗೈತಿ. ಅದಕ್ಕೆ ಒಂದು ಮಸ್ತ್ ಚೊಕ್ ಸಿಂಪಲ್ ಸೊಲ್ಯೂಷನ್ ತೊಗೊಂಬಂದೀನಿ. ಏನಪ್ಪ ಅಂತಂದ್ರೆ NHAIದವ್ರು ಆ್ಯನ್ಯುವಲ್ ಪಾಸ್ ಅಂತೇಳಿ ಲಾಂಚ್ ಮಾಡ್ಯಾರ. ಫಾಸ್ಟ್ಯಾಗಿಂದ ಆ್ಯನ್ಯುವಲ್ ಪಾಸಿಂದ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಕೇಳ್ರಿ. ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ನಿಮ್ಗೆ 3000 ಕಾಸ್ಟ್ ಆಕೈತಿ. ಇದ್ರಾಗ ನೀವು 200 ಟೋಲ್ಸ್ನ ಕ್ರಾಸ್ ಮಾಡ್ಬೋದು. ಇದ್ರ ವ್ಯಾಲಿಡಿಟಿ 1 ವರ್ಷ ಇರ್ತೈತಿ. ನೀವು ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ತೊಗೊಂಡಿದ್ರು ನೀವು ಟೋಲ್ ಕ್ರಾಸ್ ಮಾಡಿದಾಗ ನಿಮ್ದು ರೊಕ್ಕ ಕಟ್ ಆಕ್ಕಾವು. ಯಾಕಂತಂದ್ರೆ ಇದು ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ಎಲ್ಲೆಲ್ಲಿ ವರ್ಕ್ ಆಕೈತಿ ಎಲ್ಲೆಲ್ಲಿ ವರ್ಕ್ ಆಗಂಗಿಲ್ಲ ಅಂತಲೂ ತಿಳ್ಕೊಬೇಕು. ಇದು ಫಾಸ್ಟ್ಯಾಗಿಂದ ಆ್ಯನ್ಯುವಲ್ ಪಾಸ್ NHAI ಎಲ್ಲೆಲ್ಲಿ ಆಪ್ರೇಟ್ ಮಾಡ್ತೈತಿ ಎಲ್ಲೆಲ್ಲಿ ಮ್ಯಾನೇಜ್ ಮಾಡ್ತೈತಲ್ಲ ಟೋಲ್ಸ್ ಅಲ್ಲಷ್ಟೇ ವ್ಯಾಲಿಡ್ ಇರ್ತೈತಿ. ಅದು ಬಿಟ್ಟು ಯಾವುದಾದ್ರೂ ಸ್ಟೇಟ್ ಹೈವೇಸ್ ಆತ ಬೇರೆ ಟೋಲ್ಸ್ ಇತ್ತಂದ್ರೆ ಅಲ್ಲೇ ಕೆಲಸ ಮಾಡಂಗಿಲ್ಲ. ಅದು ಬಿಟ್ಟು ನಮ್ಮ ಬೆಂಗಳೂರಿಂದ ನೈಸ್ ರೋಡ್ ಟೋಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇನ್ ಟೋಲ್, ಪ್ರೈವೇಟ್ಲಿ ಮ್ಯಾನೇಜ್ಡ್ ಎಕ್ಸ್ಪ್ರೆಸ್ ವೇಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಮ್ಯಾನೇಜ್ಡ್ ಸ್ಟೇಟ್ ಹೈವೇಸ್ NHAI ಎಲ್ಲೆಲ್ಲಿ ಆಪ್ರೇಟ್ ಮಾಡಂಗಿಲ್ಲ ಮ್ಯಾನೇಜ್ ಮಾಡಂಗಿಲ್ಲಲ್ಲ ಅಲ್ಲೆಲ್ಲ ಇದು ವ್ಯಾಲಿಡ್ ಇರೋಂಗಿಲ್ಲ. ಇಲ್ಲಿ ನಿಮ್ದು ನಾರ್ಮಲ್ ಫಾಸ್ಟ್ಯಾಗ್ ಬ್ಯಾಲೆನ್ಸಿಂದ ರೊಕ್ಕ ಕಟ್ಟಾಕೈತಿ. ಆ್ಯನ್ಯುವಲ್ ಪಾಸ್ ತೊಗೋಬೇಕಂತೇಳಿ ಫಾಸ್ಟ್ಯಾಗ್ ಹೊಸ ತೊಗೋಬೇಕಾಗಿಲ್ಲ. ಎಕ್ಸಿಸ್ಟಿಂಗ್ ಫಾಸ್ಟ್ಯಾಗಿಂದ ನೀವು ಆ್ಯನ್ಯುವಲ್ ಪಾಸ್ ತೊಗೋಬೋದು. ನೀವು ಯಾವಾಗ NHAI ಅಂಡರ್ ಬರ್ಲಾರ್ದ ಟೋಲ್ಸ್ನ ಕ್ರಾಸ್ ಮಾಡ್ತೀರಿ ಅವಾಗ ನಿಮ್ದು ಫಾಸ್ಟ್ಯಾಗಿದ್ದು ಅಕೌಂಟ್ ಬ್ಯಾಲೆನ್ಸಿಂದ ರೊಕ್ಕ ಕಟ್ಟಾಕೈತಿ. ನೀವು ಯಾವಾಗ NHAI ಅಂಡರ್ ಬರೋ ಟೋಲ್ಸ್ನ ಕ್ರಾಸ್ ಮಾಡ್ತಿರಲ್ಲ ಅವಾಗ ಟ್ರಿಪ್ಸಿಂದ ಡಿಡಕ್ಟ್ ಹಾಕ್ಕೊಂತ ಹೋಗ್ತೈತಿ. ಇದು ವಿಡಿಯೋ ನಿಮ್ಗೆ ಹೆಲ್ಪ್ ಆತ ಅಂತ ತಿಳ್ಕೊತೀನಿ. ಹೆಲ್ಪ್ ಆತಂತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ.